ಹಾಯ್ ಗೈಸ್, ವೆಲ್ಕಮ್ ಟು ಸುಮಗಿರಿ ಜಾಬ್ಸ್. ಸೊ ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ಮಹಿಳಾ ಸಹಕಾರಿ ಬ್ಯಾಂಕಿಂದ ಒಂದು ಹೊಸ ನೇಮಕಾತಿ ಒಂದು ಬಂದಿದೆ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ತಿಳಿಸ್ತೀನಿ. ಬಿಫೋರ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಒಂದು ಲೈಕ್ ಕೊಡಿ. ಇದೇ ಥರ ತುಂಬ ಕರ್ನಾಟಕ ವೀಡಿಯೋಸನ್ನು ನಾನು ಹಾಕಿದ್ದೀನಿ. ವೀಡಿಯೋಸನ್ನು ನೋಡಿ ಮತ್ತು ಅಪ್ಲಿಕೇಶನನ್ನು ಹಾಕಿ. ಓಕೆ, ಸೊ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಫಿಷಿಯಲ್ ನೋಟಿಫಿಕೇಶನ್ ಇದು. ಚೈತನ್ಯ ಮಹಿಳಾ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ವಿಜಯಪುರ. ಸೊ ಇದರಿಂದ ಒಂದು ನೋಟಿಫಿಕೇಶನ್ ಬಂದಿದೆ. ಸೊ 2 ಪೋಸ್ಟ್ ಇದೆ. ಬನ್ನಿ ಅದು ಏನೆಲ್ಲ ಕ್ವಾಲಿಫಿಕೇಷನ್ ಇರಬೇಕು, ಎಷ್ಟು ಪೋಸ್ಟ್ ಇದೆ ಅಂತ ಹೇಳಿ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದಾರೆ, ದಿನಾಂಕ 13/2/2026 ಈ ನೋಟಿಫಿಕೇಶನ್ ಬಂದಿದೆ. ಚೈತನ್ಯ ಮಹಿಳಾ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ವಿಜಯಪುರ ಅವರಿಂದ. ಓಕೆ, ಸೊ ಇಲ್ಲಿ ನೀವು ನೋಡ್ತಿದ್ರೆ, ಮಾನ್ಯ ಸಂಘ ಜಂಟಿ ನಿಬಂಧಕರು ಪಟ್ಟಣ ಬ್ಯಾಂಕುಗಳ ವಿಭಾಗ ಕರ್ನಾಟಕ ರಾಜ್ಯ ಬೆಂಗಳೂರು ಇವರ ಆದೇಶ ಸಂಖ್ಯೆ ಇದರಂತೆ ದಿನಾಂಕ 22/1/2026 ಪ್ರಕಾರ ಈ ಕೆಳಗಿನ ನಮೂದಿಸಿದ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಕರೆಯಲಾಗಿದೆ. ಸೊ ಈ ಕ್ವಾಲಿಫಿಕೇಶನ್ ತಕ್ಕ ಹಾಗೆ ನಿಮ್ಮ ಹತ್ರ ಇದ್ದರೆ, ಸೊ ಆ ಕ್ವಾಲಿಫಿಕೇಶನ್ ಪ್ರಕಾರ ನೀವು ಅಪ್ಲಿಕೇಶನನ್ನು ಹಾಕಿ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಕಿರಿಯ ಸಹಾಯಕರು ಅಂತ ಒಂದು ಪೋಸ್ಟ್ ಇದೆ, ಮತ್ತು ಸಿಪಾಯಿ ಅಂತ ಹೇಳಿದೆ. ಸೊ ಕಿರಿಯ ಸಹಾಯಕರು 5 ಪೋಸ್ಟ್ ಇದೆ, ಮತ್ತು ಸಿಪಾಯಿ 5 ಪೋಸ್ಟ್ ಇದೆ. ಓಕೆ, ಬಟ್ ಯಾವ ಥರ ಕ್ವಾಲಿಫಿಕೇಷನ್ ಇರಬೇಕು ಈ ಒಂದು ಹುದ್ದೆಗೆ ಅಂತ ನೋಡೋದಾದರೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ತಾರೆ, ಕಿರಿಯ ಸಹಾಯಕರಿಗೆ ಏನೆಲ್ಲ ಕ್ವಾಲಿಫಿಕೇಷನ್ ಇರಬೇಕು ಅಂತ ಹೇಳಿದ್ರೆ, ಡಿಗ್ರಿ ಆಗಿರಬೇಕು. ಅದು BCom, BSc, BCA, BBA ಮತ್ತು BE. ಸೊ ಇದರಲ್ಲಿ ಡಿಗ್ರಿ ಆದವರು. ಸೊ ಇದರಲ್ಲಿ BA ಅವರಿಗೆ BA ಅವರಿಗೆ ಇದರಲ್ಲಿ ಹಾಕಲಿಕ್ಕಿಲ್ಲ. ಇಲ್ಲಿ ಕ್ವಾಲಿಫಿಕೇಷನ್ ಅವರು ಹೇಳಿದ್ದಾರೆ BCom, BSc, BCA ಮತ್ತು BBA, BE ಅಂತ. ಸೊ ಇವರು ಕ್ವಾಲಿಫಿಕೇಷನ್ ಆದವರು ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಮತ್ತು ಸೈನ್ಸ್ ಬ್ಯಾಕ್ಗ್ರೌಂಡು ಇದರಲ್ಲಿದೆ. ನೆಕ್ಸ್ಟ್ ಸಿಪಾಯಿಗೆ ಏನಾಗಬೇಕು ಅಂತ ಹೇಳಿದ್ರೆ, ಏನು ಕ್ವಾಲಿಫಿಕೇಷನ್ ಏನಿದೆ ಅಂತ ಹೇಳಿದ್ರೆ, SSLC ಪಾಸ್ ಆಗಿರಬೇಕು, ಕನ್ನಡ ಒಂದು ವಿಷಯವನ್ನಾಗಿ ತೇರ್ಗಡೆ ಹೊಂದಿರಬೇಕು, ಮತ್ತು ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು. ಓಕೆ, ನೆಕ್ಸ್ಟ್ ವಯೋಮಿತಿ ನೋಡ್ಕೊಳ್ಳಿ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ ನಾನು ಹೇಳ್ತೀನಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದರೆ SC ST ಅವರಿಗೆ 40 ವರ್ಷ, ಮತ್ತು ಹಿಂದುಳಿದ ವರ್ಗ OBC ಅವರಿಗೆ 38 ವರ್ಷ, ಮತ್ತು ಸಾಮಾನ್ಯ ವರ್ಗ ಜನರಲ್ ಕ್ಯಾಟಗರಿ ಅವರಿಗೆ 35 ಇಯರ್ಸ್ ಆಗಿರಬೇಕು. ಗರಿಷ್ಠ ಇದು. ಅರ್ಜಿ ಶುಲ್ಕ ನೋಡ್ಕೊಳ್ಳಿ. ಸಾಮಾನ್ಯವಾಗಿ ನೀವು ಈ ಹಿಂದೆನೂ ನೋಡಿರ್ಬೋದು, ಈ ಒಂದು ಸಹಕಾರಿ ಸಂಘಗಳ ನೋಟಿಫಿಕೇಷನನ್ನು ಬಿಟ್ಟಾಗ ನಮ್ಮ ಗೌರ್ಮೆಂಟ್ ನೋಟಿಫಿಕೇಷನ್ಗಿಂತ ಇವ್ರದ್ದು ಸ್ವಲ್ಪ ಫೀಸ್ ಜಾಸ್ತಿನೇ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡಿ, SC ST ಅವರಿಗೆ 500 ರೂಪಾಯಿ ಇದೆ, ಮತ್ತು ಬೇರೆಯವರಿಗೆ 1000 ಇದೆ ಫೀಸ್. ಸೊ ಸಾಮಾನ್ಯವಾಗಿ ಹೋದ ವರ್ಷವೂ ಅಷ್ಟೇ, ಸಾಮಾನ್ಯವಾಗಿ ಸಹಕಾರಿಯಿಂದ ಯಾವ ನೋಟಿಫಿಕೇಷನ್ ಬರುತ್ತಲ್ವ ಅದಕ್ಕೆ ಫೀಸ್ ಯಾವಾಗಲೂ ಜಾಸ್ತಿನೇ ಇರುತ್ತೆ. ಅವರಿಗೆ ಇಲ್ಲಿ ಹೇಳಿದ್ದಾರೆ. ಸೊ ಯಾವ ಥರ ಅಂದರೆ, ಇದನ್ನು ಆನ್ಲೈನ್ ಅಲ್ಲ, ಇದು ಫಾರ್ಮ್ ಸಬ್ಮಿಟ್ ಮಾಡಬೇಕು. ನಾನು ಫಾರ್ಮ್ ಹೇಳ್ತೀನಿ ಯಾವ ಫಾರ್ಮ್ ಅಂತ ಹೇಳಿ. ನನ್ನ ಹತ್ರ ಫಾರ್ಮ್ ಇದೆ, ನೀವು ಟೆಲಿಗ್ರಾಮಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದು ಫಾರ್ಮ್ನ ನಾನು ತೋರಿಸ್ತೀನಿ ಇಲ್ಲಿ. ಬಿಫೋರ್ ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ಅಟ್ಯಾಚ್ ಮಾಡಿ ಕಳಿಸ್ಬೇಕಂತ ನಾನು ಹೇಳ್ತೀನಿ. ಸೊ ಫಾರ್ಮ್ ಜೊತೆ ನೀವು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿ ಕಳಿಸ್ಬೇಕು. ಸೊ ಡಾಕ್ಯುಮೆಂಟ್ಸನ್ನು ನಾನು ಹೇಳ್ತೀನಿ. ಸೊ ಈ ಒಂದು ಫೀಸ್ ಇದೆ ಅಲ್ವಾ, ಈ ಫೀಸ್ನ ಒಂದು ಡೀಡ್ ಮಾಡಿ ಕಳಿಸ್ಬೇಕು. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಅರ್ಜಿ ಕಳಿಸುವಂಥ ಅಡ್ರೆಸ್ ಬೇರೆ ಇದೆ, ಮತ್ತು ಅದಕ್ಕೆ ಬೇರೆ ಥರ ಇದೆ. ಓಕೆ, ಮತ್ತು ಡಿಡಿನ ಯಾರ ಹೆಸರಲ್ಲಿ ಮಾಡಬೇಕಂತ ನಾನು ಹೇಳ್ತೀನಿ. ನೋಡಿ ಇಲ್ಲಿ ಡಿಡಿಯನ್ನು ವ್ಯವಸ್ಥಾಪಕರು ಚೈತನ್ಯ ಮಹಿಳಾ ಸಹಕಾರಿ ಬ್ಯಾಂಕ್ ನಿಯಮಿತ ವಿಜಯಪುರ ಇವರ ಹೆಸರಲ್ಲಿ ಡಿಡಿನ ಮಾಡಿಸ್ಬೇಕು. ನೋಡಿ ಇಲ್ಲಿ ಫೀಸ್ ಜಾಸ್ತಿ ಇದೆ, ಮತ್ತು ನೀವು ಡಿಡಿನ ರಾಂಗ್ ಪರ್ಸನ್ ಹೆಸರು ಮೇಲೆ ಮಾಡಿದರೆ ಅದು ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ನೋಡ್ಕೊಳ್ಳಿ, ವ್ಯವಸ್ಥಾಪಕರು ಚೈತನ್ಯ ಮಹಿಳಾ ಸಹಕಾರಿ ಬ್ಯಾಂಕ್ ನಿಯಮಿತ ವಿಜಯಪುರ ಇದೇ ಇರಬೇಕು ಡಿಡಿಯಲ್ಲಿ. ಸೊ ಈ ಹೆಸರಲ್ಲಿ ನೀವು ಡಿಡಿ ಮಾಡಿಸ್ಬೇಕು. ಓಕೆ, ಸೊ ಇದರಲ್ಲಿ ಯಾವುದೋ ರಾಂಗ್ ಬೇಡ. ಅಪ್ಲಿಕೇಶನ್ ಕಳಿಸುವಂಥ ಅಡ್ರೆಸ್ ಬೇರೆ ಇದೆ, ನಾನು ಅದನ್ನು ಹೇಳ್ತೀನಿ. ನೆಕ್ಸ್ಟ್, ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿಯನ್ನು ಸಿಬ್ಬಂದಿ ನೇಮಕಾತಿ ಸಮಿತಿ ಸಂಚಾರಿ ಹಾಗೂ ಪ್ರಧಾನ ವ್ಯವಸ್ಥಾಪಕ ಚೈತನ್ಯ ಮಹಿಳಾ ಸಹಕಾರಿ ಬ್ಯಾಂಕ್ ನಿಯಮಿತ ವಿಜಯಪುರ 586101 ಇವರ ಹೆಸರಿನಲ್ಲಿ ಸಲ್ಲಿಸಬೇಕು. ಸೊ ಇದು ಅಪ್ಲಿಕೇಶನ್ ಹಾಕುವಂಥ ಅಡ್ರೆಸ್. ಓಕೆ, ಡಿ ಗೊತ್ತಾಯ್ತಲ್ಲ, ಮತ್ತು ಇದು ಅಪ್ಲಿಕೇಶನ್ ಹಾಕುವಂಥ ಅಡ್ರೆಸ್. ಪ್ರತಿಯೊಂದು ಡಾಕ್ಯುಮೆಂಟನ್ನು ಕೂಡ ಅಟ್ಯಾಚ್ ಮಾಡಿ ಆ ಫಾರ್ಮ್ ಜೊತೆ ಕಳಿಸ್ಬೇಕು. ಆ ಫಾರ್ಮ್ನ ನಾನು ತೋರಿಸ್ತೀನಿ. ಕನ್ನಡ, ಇಂಗ್ಲೀಷ್, ಹಿಂದಿ ಭಾಷೆಯನ್ನು ಓದಲು ಬರೆಯಲು ಪ್ರಬುದ್ಧರಾಗಿರಬೇಕು. ನೋಡಿ, ಯಾವುದಾದ್ರೂ ಒಂದು ಅಭ್ಯರ್ಥಿಗಳಿಗೆ ಕನ್ನಡ ಅಥವಾ ಇಂಗ್ಲೀಷ್ ಅಥವಾ ಹಿಂದಿ ಯಾವುದಾದ್ರೂ ಭಾಷೆಯನ್ನು ಓದಲು ಮತ್ತು ಬರೆಯಲು ಪ್ರಭುತ್ವವನ್ನು ಹೊಂದಿರಬೇಕಂತ ಹೇಳಿದ್ದಾರೆ. ನೆಕ್ಸ್ಟ್, ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಸಂದರ್ಶನಕ್ಕೆ ಹಾಜರಾಗಬೇಕು. ಸಂದರ್ಶನ ದಿನಾಂಕವನ್ನು ಪ್ರತ್ಯೇಕವಾಗಿ ತಿಳಿಸಲಾಗುವುದು. ನಿಗದಿತ ಅರ್ಜಿ ನಮೂನೆಯನ್ನು ಬ್ಯಾಂಕಿನ ವೆಬ್ಸೈಟಲ್ಲಿ ತೆಗೆದುಕೊಂಡು ಅಥವಾ ಪ್ರಧಾನ ಕಚೇರಿ ಚೈತನ್ಯ ಮಹಿಳಾ ಸಹಕಾರಿ ಬ್ಯಾಂಕ್ ನಿಯಮಿತ ವಿಜಯಪುರ, ಮೀನಾಕ್ಷಿ ಚೌಕ, ಮಿರ್ದೇಗಲ್ಲಿ, ವಿಜಯಪುರ 56101ದಲ್ಲಿ ಸಮಯ ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 4:30 ಒಳಗೆ ಪಡೆಯಬೇಕು. ನೋಡಿ, ಈ ಒಂದು ಫಾರ್ಮ್ ಇದೆ ಅಲ್ವ, ಸೊ ಆ ಫಾರ್ಮ್ನ ಅಲ್ಲಿ ಪಡ್ಕೋಬೇಕು. ಬಟ್ ನಾನು ಟೆಲಿಗ್ರಾಮಲ್ಲಿ ಹಾಕ್ತೀನಿ, ಆ ಫಾರ್ಮ್ನ ಫಿಲ್ ಮಾಡಿ ಕಳಿಸಿ. ಓಕೆ, ಸೊ ಇದು ನಿಮಗೆ ನೆಸೆಸಿಟಿ ಇಲ್ಲ. ಅಲ್ಲಿ ಹತ್ತಿರ ವಿಜಯಪುರದ ಹತ್ತಿರ ಇರುವವರು ಅಲ್ಲಿ ಹೋಗಿ ತೊಗೋಬೋದು. ಇಲ್ಲಿ ಅಡ್ರೆಸ್ನ ಹೇಳಿದ್ನಲ್ಲ, ಚೈತನ್ಯ ಮಹಿಳಾ ಸಹಕಾರಿ ಬ್ಯಾಂಕ್. ಓಕೆ, ಇಲ್ಲಾಂದರೆ ನಾನು ಟೆಲಿಗ್ರಾಮಲ್ಲಿ ಹಾಕ್ತೀನಿ. ನಾನು ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ. ಓಕೆ, ಆ ಫಾರ್ಮ್ನ ನಾನೀಗ ತೋರಿಸ್ತೀನಿ. ಇಲ್ಲಿ ನೋಡ್ಕೊಳ್ಳಿ, ಇದಕ್ಕೆ ಎಕ್ಸಾಮ್ ಇದೆ. ಕನ್ನಡ ಭಾಷೆ 40 ಅಂಕ, GKಗೆ 30 ಅಂಕ ಇದೆ, ಮತ್ತು ಇಂಗ್ಲೀಷಿಗೆ 30, ಮತ್ತು ಸ್ಪೆಸಿಫಿಕ್ ಪೇಪರ್ ಅಂತೇಳಿ ಸಹಕಾರ ಮತ್ತು ಬ್ಯಾಂಕಿಂಗ್, ಇದು ಸಹಕಾರಿ ಸಂಘದ ರಿಕ್ರೂಟ್ಮೆಂಟ್ ಅಲ್ವಾ. ಸೊ ಹಾಗಾಗಿ ಸಹಕಾರ ಮತ್ತು ಬ್ಯಾಂಕಿಂಗಿಗೆ 100 ಮಾರ್ಕ್ ಇದೆ. ಅದೊಂದು ಸ್ಪೆಸಿಫಿಕ್ ಪೇಪರ್. ಒಟ್ಟು 200 ಮಾರ್ಕ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ, ಇಂಟರ್ವ್ಯೂಗೆ 15 ಮಾರ್ಕ್ಸ್ ಇದೆ, ಮತ್ತು 1:5 ಅನುಪಾತದಲ್ಲಿ ಪಡ್ಕೊಂಡವರನ್ನು ಕರೆದು ಇಂಟರ್ವ್ಯೂವನ್ನು ಕೊಡ್ತಾರೆ. ಸೊ ಇಂಟರ್ವ್ಯೂಲಿ 15 ಮಾರ್ಕಲ್ಲಿ ಅಲ್ಲಿಂದ ಕ್ವಾಲಿಫೈ ಆದರೆ ಜಾಬ್. ಓಕೆ,
ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ 10 ತನಕ. ಇವತ್ತು 2ನೇ ತಾರೀಕು ಇವತ್ತು. ಓಕೆ, ಸಾಯಂಕಾಲ 4:30 ಗಂಟೆಯ ಒಳಗಡೆ ಈ ಒಂದು ಅಡ್ರೆಸ್ಸಿಗೆ ಕಳಿಸಬೇಕು. ನಾನು ಆಗಲೇ ಅಡ್ರೆಸ್ ಹೇಳಿದೆ ಅಲ್ವಾ. ಸೊ ಅಡ್ರೆಸ್ಸು ಕಳಿಸುವಂಥದ್ದು ಬೇರೆ. ಓಕೆ, ಚೇತನ ಮಹಿಳಾ ಸಹಕಾರಿ ಬ್ಯಾಂಕ್. ಒನ್ಸ್ ಅಗೇನ್ ಹೇಳ್ತೀನಿ, ಡಿ ಡಿ ಮಾಡಿಸಬೇಕಾಗಿದ್ದು ವ್ಯವಸ್ಥಾಪಕರ ಹೆಸರಲ್ಲಿ. ಸೊ ಆ ಅಡ್ರೆಸ್ ಹೇಳಿದೆ ಅಲ್ವಾ. ಸೊ ಅವ್ರ ಹೆಸರಲ್ಲಿ ಡಿ ಡಿ ಮಾಡಿಸಬೇಕು. ತುಂಬ ಜನ ಚೈತನ್ಯ ಮಹಿಳಾ ಸಹಕಾರಿ ಬ್ಯಾಂಕ್ ಹೋದ ವರ್ಷ ಇವರ ಹೆಸರಿನಲ್ಲೇ ತುಂಬ ಜನ ಡಿ ಡಿ ಮಾಡಿಸಿದ್ರು, ಮತ್ತು ತಿರಸ್ಕರಿಸಲಾಯಿತು ಅಂತೇಳಿ ಅವರಿಗೆ ಮೆಸೇಜ್ ಕೂಡ ಬಂತು. ಸೊ ಆ ಥರ ಮಾಡಬೇಡಿ. ಡಿ ಡಿನ ಯಾರ ಹೆಸರಲ್ಲಿ ಮಾಡಬೇಕು ಅವ್ರ ಹೆಸರಲ್ಲಿ ಮಾಡಬೇಕು. ಅಪ್ಲಿಕೇಶನ್ ಯಾವ ಅಡ್ರೆಸ್ಸಿಗೆ ಕಳಿಸ್ಬೇಕು ಅದೇ ಅಡ್ರೆಸ್ಸಿಗೆ ಕಳಿಸ್ಬೇಕು. ಓಕೆ, ಸ್ವಹಸ್ತಾಕ್ಷರವಿರುವ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಫೋಟೋನ ಕಳಿಸಿ, ಮತ್ತು SSLC ಮಾರ್ಕ್ ಕಾರ್ಡನ್ನ ಕಳಿಸಿ, ಮತ್ತು ಡಿಗ್ರಿಯಲ್ಲಿ ಪ್ರತಿಯೊಂದು ಸೆಮಿಸ್ಟರದ್ದು ಕೂಡ ಕಳಿಸ್ಬೇಕು. ಸೊ ಫೈನಲ್ ಇಯರಲ್ಲಿ ಒಂದು ಓವರಾಲ್ 3 ಇಯರದ್ದು ಕೌಂಟ್ ಆಗಿ ಬಂದಿರುತ್ತೆ. ಅದು ಮಾತ್ರ ಅಲ್ಲ, ಪ್ರತಿಯೊಂದು ಸೆಮಿಸ್ಟರದ್ದು ಕೂಡ ಕಳಿಸ್ಬೇಕು. ಮತ್ತು SC ST ಮತ್ತು OBC ಅವರ ಸರ್ಟಿಫಿಕೇಟನ್ನು ಕೂಡ ಕಳಿಸ್ಬೇಕು. ಓಕೆ, ನೆಕ್ಸ್ಟ್ ಈ ಥರ ಸೂಚನೆ ಅಂತ ಹೇಳಿದ್ರೆ ಯಾವುದೇ ಫೇಕ್ ಡಾಕ್ಯುಮೆಂಟನ್ನು ಕಳಿಸೋ ಹಾಗಿಲ್ಲ. ಸೊ ಮತ್ತು ಡಿ ಡಿನ ಯಾರ ಹೆಸರಲ್ಲಿ ಕಳಿಸ್ಬೇಕು ಅವ್ರ ಹೆಸರಲ್ಲೇ ಕಳಿಸ್ಬೇಕು. ಸೊ ಅದನ್ನೇ ಇಲ್ಲಿ ಹಾಕಿದ್ದಾರೆ. ಸೊ ಆ ಥರ ಏನಾದರೂ ಫೇಕ್ ಡಾಕ್ಯುಮೆಂಟ್ಸ್ ಅಥವಾ ಡಿ ಡಿ ಬೇರೆಯವ್ರ ಹೆಸರಲ್ಲಿ ನೀವು ಹಾಕಿದರೆ ಆ ಒಂದು ಅರ್ಜಿ ತಿರಸ್ಕಾರ ಆಗುತ್ತೆ, ಮತ್ತು ಹಣ ಕೂಡ ಅವರು ವಾಪಸ್ ಕೊಡೋದಿಲ್ಲ ಅಂತೇಳಿ ಹೇಳ್ಬಿಡ್ತಾರೆ. ಓಕೆ, ಸೊ ಇಲ್ಲಿ ಒಂದು ನೇಮಕಾತಿ ಸಂಚಾರ ಹಾಗೂ ಪ್ರಧಾನ ವ್ಯವಸ್ಥಾಪಕರು ಚೈತನ್ಯ ಮಹಿಳಾ ಸಹಕಾರಿ ಬ್ಯಾಂಕ್ ವಿಜಯಪುರ. ಸೊ ಅವರಿಂದ ಬಂದಂಥ ಒಂದು ನೋಟಿಫಿಕೇಶನ್ ಇದೆ. ಓಕೆ, ಸೊ ಪ್ರತಿಯೊಂದು ಡೀಟೇಲ್ ನಿಮ್ಗೆ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಯಾರ್ಯಾರ ಹೆಸರಲ್ಲಿ ಡಿ ಡಿನ ಮಾಡಿ ನೀವು ಮತ್ತೆ ನಿಮ್ಮ ದುಡ್ಡನ್ನು ವೇಸ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅಪ್ಲಿಕೇಶನ್ ಯಾರ ಅಡ್ರೆಸ್ಸಲ್ಲಿ ಕಳಿಸ್ಬೇಕಂತಲೂ ನಾನು ಹೇಳಿದೆ. ಬನ್ನಿ ಫಾರ್ಮ್ನ ನೋಡೋಣ. ಸೊ ಈ ಅರ್ಜಿ ಫಾರ್ಮ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಬೆಟರ್ ನೀವು 2 ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಫೋಟೋನ ಅಂಟಿಸ್ಬೇಕು, ಫೋಟೋ ಬಾಕ್ಸ್ ಇದೆ, ಮತ್ತು ಪ್ರತಿಯೊಂದು ಡೀಟೇಲ್ನ ಇದರಲ್ಲಿ ಹಾಕಬೇಕು. ಓಕೆ, ಸೊ ಯಾವುದೇ ಮಿಸ್ಟೇಕ್ನ ಮಾಡಲಿಕ್ಕೆ ಹೋಗಬೇಡಿ. ಬೆಟರ್ ನೀವು 2 ಫಾರ್ಮ್ನ ತೊಗೊಂಡು ಫಿಲ್ ಮಾಡಿ. ಓಕೆ, ಸೊ ಈ ಫಾರ್ಮ್ನ ನಾನು ಟೆಲಿಗ್ರಾಮ್ ಲಿಂಕಲ್ಲಿ ಹಾಕಿದ್ದೀನಿ. ಅದು ಬಿಫೋರ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ನ ನಾನು ತರ್ತೀನಿ. ಗೌರ್ಮೆಂಟಿಂದ ನೋಟಿಫಿಕೇಷನ್ ಆದ ತಕ್ಷಣ, ಮತ್ತು ಯಾವುದೇ ಸಹಕಾರಿ ಬ್ಯಾಂಕಿಂದ ನೋಟಿಫಿಕೇಷನ್ ಆದ ತಕ್ಷಣ ವೀಡಿಯೋ ಮಾಡ್ತೀನಿ. ಮತ್ತು ಪ್ರೈವೇಟ್ ಜಾಬ್ ಹುಡುಕ್ತಾ ಇರುವವರಿಗೆ ಕೂಡ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡಬಹುದಂಥ ಕಂಪನಿ ಜಾಬ್ ವೀಡಿಯೋಸನ್ನು ನಾನು ಮಾಡಿದ್ದೀನಿ. ಮತ್ತು ಜಿಲ್ಲೆಗಳಲ್ಲಿ ಬಿಟ್ಟಿರ್ತಾರಲ್ವ, ಆ ಸೆಕ್ಯೂರಿಟಿ ಗಾರ್ಡಿಂದ ಹಿಡಿದು ಅಕೌಂಟ್ ಸ್ಟಾಫ್, ಸೊ ಪ್ರತಿಯೊಂದರದ್ದು ವೀಡಿಯೋಸ್ ನನ್ನ ಪ್ಲೇಲಿಸ್ಟಲ್ಲಿದೆ. ದಯವಿಟ್ಟು ಪ್ಲೇಲಿಸ್ಟನ್ನು ಚೆಕ್ ಮಾಡಿ. ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್ ಮತ್ತು ಜಿಲ್ಲೆಗಳ ಜಾಬ್ ಪ್ರತಿಯೊಂದನ್ನು ಕೂಡ ನಾನು ಸಪ್ರೇಟ್ ಹಾಕಿದ್ದೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಒಂದು ಲೈಕ್ ಕೊಡಿ. ಓಕೆ, ತುಂಬ ಜನರಿಗೆ ರೀಚ್ ಆಗುತ್ತೆ. ಇವತ್ತು 2 ತಾರೀಕು 10 ತಾರೀಕು ಒಳಗಡೆ ಅಪ್ಲಿಕೇಶನ್ ಹಾಕಬೇಕು. ಸೊ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ನಾನು ಇದೇ ಥರ ವಿಡಿಯೋದ ಜೊತೆ ನೆಕ್ಸ್ಟ್ ಬರ್ತೀನಿ. ಓಕೆ, ಥ್ಯಾಂಕ್ ಯು. ಹಾಗೆ ಟೆಲಿಗ್ರಾಮಲ್ಲಿ ಈ ಒಂದು ಫಾರ್ಮ್ನ ನಾನು ಹಾಕ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹಾಗೆ ನಾನು ಟೆಲಿಗ್ರಾಮನ್ನು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು.